everyone, welcome to Maths class 8th standard part 2. Let us start the new lesson chapter 7, comparing quantities. Comparing quantities. First concept, ratio and percentage. What is ratio? Ratio means comparing two quantities. For example, a basket has two types of fruits, 20 apples and 5 oranges. The ratio of the number of oranges to the number of apples is equal to 5:20. ಇಲ್ಲಿ ಎರಡು ಡಾಟ್ ಇದೆಯಲ್ಲ, ಇದನ್ನು ನಾವು ಈಸ್ಟು ಅಂತ ಕರಿತೀವಿ. ಈ ರೀತಿ ಬರೆಯೋದನ್ನು ರೇಷಿಯೋ ಅಂತ ಕರಿತೀವಿ ಅಂತ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ. ಈಗ ಇದನ್ನು ನಾವು ಫ್ರ್ಯಾಕ್ಷನ್ನಲ್ಲಿ ಬರೆಯೋದಾದರೆ 5/20 ಅಂತ ಬರಿತೀವಿ. 5ಇಂದ 20 ಡಿವೈಡ್ ಆಗುತ್ತೆ ಅಲ್ವಾ. 5 1s 5, 5 4s 20. ಸೊ ವಾಟ್ ಈಸ್ ದ ಫ್ರ್ಯಾಕ್ಷನ್? 1/4 ಆಯಿತು. ಹಾಗಾಗಿ ಇದರ ರೇಷಿಯೋ ಏನಾಯಿತು? 1:4. ಅಂದರೆ ಆರೆಂಜಸ್ಸು ಆ್ಯಪಲ್ಲಿನ 1ರಷ್ಟಿದೆ ಅಥವಾ ಆ್ಯಪಲ್ಸು ಆರೆಂಜಿನ 4ರಷ್ಟಿದೆ ಅಂತ ಅರ್ಥ. ಈಗ ಈ ರೇಷಿಯೋನ ಪರ್ಸೆಂಟೇಜಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಎರಡೂ ರೇಷಿಯೋನ ನಾವು ಆ್ಯಡ್ ಮಾಡ್ಕೊಳ್ಬೇಕು. 5 + 20 = 25 ಆಯಿತು ಅಲ್ವಾ. ಇವಾಗ ನಾವೇನು ಕಂಡುಹಿಡಿತಾ ಇದ್ದೀವಿ? ಪರ್ಸೆಂಟೇಜ್. ಪರ್ಸೆಂಟೇಜ್ ಅಂದರೆ ಪರ್ಸೆಂಟ್ ಅಂದರೆ ಪರ್ 100 ಅಂತ ಅರ್ಥ. ನಿಮಗೀಗ ಆಲ್ರೆಡಿ ಗೊತ್ತಿದೆ. ಪರ್ಸೆಂಟೇಜ್ ಆಫ್ ಆ್ಯಪಲ್ಸ್, ಈ ಕಡೆ ಪರ್ಸೆಂಟೇಜ್ ಆಫ್ ಆರೆಂಜಸ್. ಓಕೆ, ದೆನ್ ಈಗ ಪರ್ಸೆಂಟೇಜ್ ಅಂತಂದರೆ ಇಲ್ಲಿ ಇವಾಗ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀವಲ್ವಾ. 5/25 × 100. ಈ ಫ್ರ್ಯಾಕ್ಷನನ್ನು ನಾವು 100ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೂ ಕೂಡ ಇದು 20 ಆ್ಯಪಲ್ಸ್ ಬಂದು 20, ಆರೆಂಜಸ್ಸು 5. 5/25 × 100. ಇಲ್ಲೀಗ 25 1s 25, 25 4s 100. 20 × 4, 2 4s 8. ಸೊ ವಾಟ್ ಆರ್ ದ ಪರ್ಸೆಂಟೇಜ್ ಆಫ್ ಆ್ಯಪಲ್ಸ್? 80%. ಇಲ್ಲೂ ಅಷ್ಟೇ 25 1s 25 4s, 4 5s 20. So percentage of apple is 80, percentage of oranges is 20%. ಈ ರೀತಿ ರೇಷಿಯೋದಲ್ಲಿರೋದನ್ನ ಪರ್ಸೆಂಟೇಜ್ಗೆ ನಾವು ಕನ್ವರ್ಟ್ ಮಾಡ್ತೀವಿ. ಲೆಟ್ us go to the exercise. Let's solve exercise 7.1. Exercise 7.1, first question. Find the ratio of the following. First one, speed of a cycle 15 km/h to the speed of scooter 30 km/h. ಇದರ ರೇಷಿಯೋನ ಕಂಡುಹಿಡಿಬೇಕು. ಸೊ ಸ್ಪೀಡ್ ಆಫ್ ಎ ಸೈಕಲ್ ಈಸ್ ಈಕ್ವಲ್ ಟು 15 km/h. ಸ್ಪೀಡ್ ಆಫ್ ಎ ಸ್ಕೂಟರ್ ಈಸ್ ಈಕ್ವಲ್ ಟು 30 km/h. Then the ratio is equal to 15:30. In fraction ಅಂದರೆ 15/30. 15 1s 15, 15 2s 30. What is the ratio? 1:2. ಓಕೆ, ಸೆಕೆಂಡ್ ಒನ್ ಏನಿದೆ? 5 ಮೀಟರ್ ಟು 10 ಕಿಲೋಮೀಟರ್ ಅಂತ ಇದೆ. ನಾವು ರೇಷಿಯೋ ಮಾಡಬೇಕು ಅಂತಂದಾಗ ಯೂನಿಟ್ಸ್ ಏನಾಗಿರಬೇಕು? ಸೇಮಲ್ಲಿರಬೇಕು. ಇಲ್ಲಿ ಮೀಟರಲ್ಲಿದೆ, ಇಲ್ಲಿ ಕಿಲೋಮೀಟರಲ್ಲಿದೆ. ಸೊ ವಿ ನೋ ದಟ್ 1000 meters is equal to 1 kilometer. ಸೊ ಈಗ ಕಿಲೋಮೀಟರ್ಸಲ್ಲಿರೋದನ್ನ ನಾವೇನು ಮಾಡೋಣ? 10 kilometers is equal to 10,000 meters. ಈಗ 2 ಮೀಟರಲ್ಲಿ ಆಗಿರೋದ್ರಿಂದ ರೇಷಿಯೋನ ಫೈಂಡ್ ಔಟ್ ಮಾಡೋಣ. 5 meters ಅಂದರೆ 5:10,000. ಓಕೆ, ನೆಕ್ಸ್ಟು 5/10,000 is equal to 5 1s 5, 5 2s 10, 3 zeros. So what is the ratio? 1:2000 is the ratio. Okay, ಥರ್ಡ್ ಒನ್ ಏನಿದೆ? 50 ಪೈಸೆ ಟು 5 rupees. ಅಂದರೆ 1 rupees is equal to 100 ಪೈಸೆ ಅಲ್ವಾ. ದೆನ್ 5 rupees is equal to 500 paise. Then the ratio is equal to
50 paise is to 500 paise. In fraction ಅಂದರೆ 50 by 500. 10 cancel. 5 ones are 5, 5 tens are 50. What is the ratio? 1:10 is the ratio. Second question. Convert the following ratios to percentages. First one 3:4 ಅಂತ ಇದೆ. ಸೊ ಇದನ್ನು ನಾವು ಫ್ರ್ಯಾಕ್ಷನಲ್ಲೇ ಬರ್ಕೊಳ್ಬಹುದು. 3/4 ಅಂತ ಇಂಟು 100 ಮಾಡ್ಕೊಳ್ಳೋಣ. 4 ones are 4, 4 twos are 8, and 4 fives are 20. ಓಕೆ, ಈಗ 3 into 25 ಅಂದರೆ 75. ವಾಟ್ ಈಸ್ ದ ಪರ್ಸೆಂಟೇಜ್? 75%. ಇಲ್ಲೀಗ 2/3 into 100 ಆಯಿತು. ಇಲ್ಲೀಗ 200/3 ಅಂದರೆ 3 ಇಂದ 200ನ ಡಿವೈಡ್ ಮಾಡಬೇಕು. ಓಕೆ, 3 18, ಇಲ್ಲೇನಾಯಿತು 2 ಆಯಿತು. ನೆಕ್ಸ್ಟು 0 ಕೆಳಗಡೆ ಬಂತು, 3 18, 2 ಆಯಿತು. ಈಗ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೂಡ ಬರಿಬೋದು. 66 2/3% ಅಂತ. ಓಕೆ, ಥರ್ಡ್ ಕ್ವೆಶನ್. 72% of 25 students are interested in mathematics. How many are not interested in mathematics ಅಂತ ಬರಿಬೇಕು. ಈಗ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is equal to 25. Then number of students good in maths. ಎಷ್ಟು ಜನ ಅಂತ ಕೊಟ್ಟಿಲ್ಲ ಇಲ್ಲಿ. 72% ಆಫ್ 25 ಅಂತ ಕೊಟ್ಟಿದ್ದಾರೆ. 72% ಅಂದರೆ 72/100. ಎಷ್ಟರಲ್ಲಿ? 25 ಜನರಲ್ಲಿ 72% ಅಂತ. ಸೊ 25 ones are 25, 25 fours are 100. Then 4 ones are 4, 4 ones are 4. ಇಲ್ಲಿ ಎಷ್ಟು ಉಳಿದಿದೆ? ಈಗ 3 ಉಳಿದಿದೆ. 4 8s are 32. 18 ಮೆಂಬರ್ಸ್ ಅಥವಾ 18 ಸ್ಟೂಡೆಂಟ್ಸ್. ಸೊ 18 ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ಮ್ಯಾಥ್ಸ್. ಓಕೆ, ನೆಕ್ಸ್ಟು ಏನು ಕೇಳಿದ್ದಾರೆ? ಹೌ ಮೆನಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್ ಅಂತ. ಈಗ 25ಅಲ್ಲಿ 18 ಗುಡ್ ಅಂದರೆ ಉಳಿದಿರೋರು ನಾಟ್ ಗುಡ್ ಅಂತ. ಸೊ 25 minus 18 is equal to 7. 7 students are not good in mathematics ಅಥವಾ ಮ್ಯಾಥ್ಸ್ ಅಂತ ಬರಿತೀವಿ. ಸೊ ಇದನ್ನು ಇವಾಗ ಪರ್ಸೆಂಟೇಜಲ್ಲಿ ಕಂಡುಹಿಡಿಯೋದಾದರೆ ಇಲ್ಲಿ 72% ಅಂತ ಇತ್ತಲ್ವ, ಈ 7 ಸ್ಟೂಡೆಂಟ್ಸಿಗೆ ಎಷ್ಟು ಪರ್ಸೆಂಟ್ ಆಗುತ್ತೆ? 7/25 ಇಂಟು 100. 25 ones are 25 fours are 7 fours are 28%. 28 plus 72 is 100. ಅರ್ಥ ಆಯ್ತಾ? ಫೋರ್ತ್ ಕ್ವೆಶನ್. ಎ ಫುಟ್ಬಾಲ್ ಟೀಮ್ ಓನ್ 10 matches out of the total number of matches they played. If their win percentage was 40, then how many matches did they play in all? 10 matches ಕೊಟ್ಟಿದ್ದಾರೆ, ಬಟ್ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಕೊಟ್ಟಿಲ್ಲ. ಓಕೆ, ಲೆಟ್ ಟೋಟಲ್ ನಂಬರ್ ಆಫ್ ಮ್ಯಾಚಸ್ be x. Okay na? And according to the question, what is the percentage? 40% of win. Okay, winning percentage is 40%. Then 40% of x. ಓಕೆನಾ? ಇಲ್ಲಿ ಇವಾಗ ನಮಗೆ ಎಕ್ಸ್ ಗೊತ್ತಿಲ್ಲ. ಸೊ 40% ಆಫ್ ಎಕ್ಸು ಈ ವಿನ್ನಿಂಗ್ ಮ್ಯಾಚ್ 10 ಏನಿದೆ ಅಷ್ಟು. ಓಕೆನಾ? ಸೊ 40/100
ಇಂಟು ಎಕ್ಸ್ ಈಸ್ ಈಕ್ವಲ್ ಟು 10. ಯಾಕೆಂದರೆ 40% ಆಫ್ ಎಕ್ಸಲ್ಲಿ ಇವರು ಗೆದ್ದಿರೋದೆಷ್ಟು 10 ಗೆದ್ದಿದ್ದಾರೆ. ಓಕೆ, ದೆನ್ ಇಲ್ಲಿಗ 1 0 ಕ್ಯಾನ್ಸಲ್. ಎಕ್ಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 10 ಇಂಟು 10 ಡಿವೈಡೆಡ್ ಬೈ 4. ದೆನ್ ಈಗ 4 2 2s 4, 2 5s, then 2 1s 2 5s, 5 5s 25. X is equal to 25. So the total number of matches is equal to 25. Okay. Question number 5. If Chameli had rupees 600 left after spending 75% of her money, how much did she have in the beginning? ಬಿಗಿನಿಂಗಲ್ಲಿ ಅಮೌಂಟ್ ಎಷ್ಟಿತ್ತು ಅಂತ ಕೊಟ್ಟಿಲ್ಲ, ಬಟ್ ಅಷ್ಟು ಖರ್ಚು ಮಾಡಿದಾದ್ಮೇಲೆ ಅಂದರೆ 75% ದುಡ್ಡನ್ನ ಖರ್ಚು ಮಾಡಿದಾದ್ಮೇಲೆ ಉಳಿದಿರೋದೆಷ್ಟು 600 ಉಳಿದಿದೆ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಡೂ. ಲೆಟ್ ದ ಮನಿ in the beginning be x. ಓಕೆನಾ. ನೆಕ್ಸ್ಟು ಎಷ್ಟು ಖರ್ಚು ಮಾಡಿದ್ದಾಳೆ ಅವಳು? 75% ಆಫ್ ಎಕ್ಸ್ನ ಖರ್ಚು ಮಾಡಿದ್ದಾಳೆ. 75% ಆಫ್ ಎಕ್ಸ್ ಅಂದರೆ ಎಷ್ಟು? 75/100 ಇಂಟು ಎಕ್ಸ್ನ ಖರ್ಚು ಮಾಡಿದ್ದಾಳೆ. ಈಸ್ ಸ್ಪೆಂಟ್. ಓಕೆನಾ. ಟೋಟಲ್ ಅಮೌಂಟ್ ಎಷ್ಟು? ಎಕ್ಸ್ ಅಂದರೆ ಎಕ್ಸಲ್ಲಿ 75% ಆಫ್ ಎಕ್ಸನ್ನು ಖರ್ಚು ಮಾಡಿದ್ದಾಳೆ. ಸೊ ಟೋಟಲ್ ಅಮೌಂಟ್ ಮೈನಸ್ 75% ಆಫ್ ಟೋಟಲ್ ಅಮೌಂಟ್. ಈ ಟೋಟಲ್ ಅಮೌಂಟಲ್ಲಿ 75%ನ ಕಳೆದ್ರೆ ಎಷ್ಟು ಬರಬೇಕು? ನಮಗೆ 600 ಬರಬೇಕು. ಬಿಕಾಸ್ ಉಳಿದಿರೋದು 600. ಆಯಿತಾ? ಈಗ ಇಲ್ಲಿಗ ಎಲ್ ಸಿ ಎಮನ್ನು ತಗೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೆ 1 ಇದೆ. 100 into x is 100 and x minus 75 into x is 75x is equal to 600. ಈಗ ಇಲ್ಲಿ ಎರಡು ಕಡೆ ಎಕ್ಸ್ ಇರೋದ್ರಿಂದ ಈಸಿಯಾಗಿ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. 100 ಮೈನಸ್ 75 ಅಂದರೆ 25x ಬೈ 100 ಈಸ್ ಈಕ್ವಲ್ ಟು 600. ಇಲ್ಲಿಗ 25 1s 25 4s ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಎಕ್ಸ್ ಈಸ್ ಈಕ್ವಲ್ ಟು 600. ಇದು ಈಕ್ವಲ್ಸಿಂದ ಆ ಕಡೆ ಹೋದರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 6 4s 24, 2 zeros ಅಂದರೆ 2400 rupees ಬಿಗಿನಿಂಗಲ್ಲಿ ಅವಳ ಹತ್ರ ಇದ್ದಂಥ ಅಮೌಂಟು. ಓಕೆನಾ. ಸೊ ಈ 2400ಅಲ್ಲಿ ಅವಳು 75% ಖರ್ಚು ಮಾಡಿದ್ದಾಳೆ ಅಂತಂದರೆ ಉಳಿದಿರೋದು 600. ಸೊ 2400 ಮೈನಸ್ 600 ಮಾಡಿದ್ರೆ 1800 rupeesನ್ನು ಅವಳು ಖರ್ಚು ಮಾಡಿದ್ದಾಳೆ ಅಂತ ಅರ್ಥ. ಅದನ್ನೇನು ಕೇಳಿಲ್ಲ, ಎಕ್ಸನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಹಾಗಾಗಿ 2400 ಅಂತ ಬರೆದ್ರೆ ಸಾಕು. ಕ್ವೆಶನ್ ನಂಬರ್ 6. If 60% people in a city like cricket, 30% like football, and the remaining like other games, then what percent of the people like other games? If the total number of people is 50 lakh, find the exact number who like each type of game ಅಂತ. ಒಂದು ಸಿಟಿಯಲ್ಲಿ 50 lakh ಪೀಪಲ್ ಇದ್ದಾರೆ. ಅದರಲ್ಲಿ 60% ಪೀಪಲ್ಲು ಕ್ರಿಕೆಟನ್ನು ಇಷ್ಟಪಡ್ತಾರೆ, 30% ಪೀಪಲ್ಲು ಫುಟ್ಬಾಲನ್ನು ಇಷ್ಟಪಡ್ತಾರೆ. ಇನ್ನು ಉಳಿದಿರೋ ಅಂಥ ಜನ ಏನು ಮಾಡ್ತಾರೆ? ಬೇರೆ ಬೇರೆ ಗೇಮ್ಸನ್ನು ಇಷ್ಟಪಡ್ತಾರೆ. ಸೊ ಬೇರೆ ಬೇರೆ ಗೇಮ್ಸನ್ನು ಇಷ್ಟಪಡುವಂಥ ಜನ ಎಷ್ಟು, ಎಕ್ಸಾಕ್ಟ್ ನಂಬರಲ್ಲಿ ಎಷ್ಟೆಷ್ಟು ಜನ ಬೇರೆ ಬೇರೆ ಟೈಪ್ಸ್ ಆಫ್ ಗೇಮ್ಸನ್ನು ಇಷ್ಟಪಡ್ತಾರೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ. ನಂಬರ್ ಆಫ್ people like cricket. ಎಷ್ಟು ಜನ? 60%. ಸೊ ನಂಬರ್ ಆಫ್ ಪೀಪಲ್ ಲೈಕ್ ಫುಟ್ಬಾಲ್. ಎಷ್ಟು ಜನ ಇಷ್ಟಪಡ್ತಾರೆ? 30% ಇಷ್ಟಪಡ್ತಾರೆ. ಓಕೆನಾ. ದೆನ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಅದರ್ ಗೇಮ್ಸ್. ಅದರ್ ಗೇಮ್ಸ್ನ ಎಷ್ಟು ಜನ ಇಷ್ಟಪಡ್ತಾರೆ ಅಂದರೆ 100%.
minus 60 plus 30%. That is equal to 100 minus 90%. ಸೊ 10% ಆಫ್ ಪೀಪಲ್ ಅದರ್ ಗೇಮ್ಸನ್ನು ಇಷ್ಟಪಡ್ತಾರೆ ಅಂತ. ಈಗ ಎಕ್ಸಾಕ್ಟಾಗಿ ನಾವು 60% ಪೀಪಲ್ ಅಂದರೆ 50 ಲಕ್ಷದಲ್ಲಿ ಎಷ್ಟು ಜನ ಕ್ರಿಕೆಟನ್ನು ಇಷ್ಟಪಡ್ತಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾವು ನಂಬರ್ ಆಫ್ ಪೀಪಲ್ ಹೂ ಲೈಕ್ cricket is equal to 60% of 50 lakhs ಅಲ್ವಾ. ಸೊ 60% ಆಫ್ 50 ಲ್ಯಾಕ್ಸ್ ಅಂದರೆ ಎಷ್ಟಾಗುತ್ತೆ? 60 by 100 into 50 lakhs. ಸೊ 20 ಕ್ಯಾನ್ಸಲ್, 6 5s are 30, ಇಲ್ಲಿ 10, ಇಲ್ಲಿ 10, ಇಲ್ಲಿ 3 zeros ಅಂದರೆ ಎಷ್ಟಾಯಿತು? ಟೋಟಲ್ ಆಗಿ 30 ಲ್ಯಾಕ್ಸ್ ಜನ ಕ್ರಿಕೆಟನ್ನು ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಫುಟ್ಬಾಲ್ ಈಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟ್ ಇದ್ರು? 30% ಆಫ್ 50 lakhs ಅಲ್ವಾ. ಸೊ 30 ಡಿವೈಡೆಡ್ ಬೈ 100 ಇಂಟು 50 ಲ್ಯಾಕ್ಸ್. ಇಲ್ಲೂ 20 ಕ್ಯಾನ್ಸಲ್, 15 ಆಯಿತು, 5 3s are 15, ಇಲ್ಲಿ 2 zeros ಪ್ಲಸ್ 3 zeros ಎಷ್ಟಾಯಿತು? 15 ಲ್ಯಾಕ್ಸ್ ಆಯಿತು. ಓಕೆನಾ. ಇನ್ನು ಲಾಸ್ಟ್ ಒನ್, ನಂಬರ್ ಆಫ್ people who like other game is equal to 10% ಅಲ್ವಾ. 10% ಆಫ್ 50 lakhs. ಸೊ 10 by 100 into 50 lakhs, 20 cancel, 10 5s are 50, then ಇಲ್ಲಿ 2 zeros, ಇಲ್ಲಿ 3 zeros ಎಷ್ಟಾಯಿತು? 5 lakhs ಆಯಿತು. ಸೊ 5 lakh ಪೀಪಲ್ ಅದರ್ ಗೇಮ್ಸನ್ನು ಇಷ್ಟಪಡ್ತಾರೆ, 15 lakh ಪೀಪಲ್ ಫುಟ್ಬಾಲನ್ನು ಇಷ್ಟಪಡ್ತಾರೆ, 30 lakhs ಪೀಪಲ್ಲು ಕ್ರಿಕೆಟನ್ನು ಇಷ್ಟಪಡ್ತಾರೆ. ಹೆನ್ಸ್ ದ ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಅದರ್ ಗೇಮ್ಸ್ ಈಸ್ 5 lakhs. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 7.1. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಔಟ್ಸೈಡ್ ಏನೋ ಸೌಂಡ್ ಬರ್ತಾ ಇದೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.